ಚೆನ್ನಾಗಿ ಬೆಳೆದಿದ್ದಾನೆ, ಬೇಕಾದಷ್ಟು ವಯಸ್ಸಾಗಿದೆ. ಆದರೂ ಅದು ಎಲ್ರಿಗೂ ತಿಳಿಯೋ ರೀತಿಯಲ್ಲಿ ಪೋಲಿ ಹುಡುಗರ ಥರ, ಸಣ್ಣ ಪೋಲಿ ಹುಡುಗರು ಮಾತಾಡ್ತಾರಲ್ಲ ಆ ಥರ ಮಾತಾಡಿದ್ದಾನೆ ಹುಚ್ಚುಚ್ಚಾಗಿ ಮಹಿಳೆಯರ ಬಗ್ಗೆ. ಆ ಮಹಿಳೆಯರು ಎಲ್ಲರೂ ಉಗೀತಾರಲ್ಲ, ಅವ್ರ ಹತ್ರ ಉಗಿಸ್ಕೊಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಮುಸ್ಲಿಂ ಮಹಿಳೆಯರು ಅಂತ ಹೇಳಿದ್ದಾರೆ. ತಾಯಿ ಮುಸ್ಲಿಂ ತಾಯಿ ಆಗಲಿ, ಹಿಂದೂ ತಾಯಿ ಆಗಲಿ, ಕ್ರೈಸ್ತ ತಾಯಿ ಆಗಲಿ, ಸಿಖ್ ತಾಯಿ ಆಗಲಿ, ಎಲ್ಲರ ತಾಯಿನೂ ತಾಯಿನೇ, ಎಲ್ಲರ ತಾಯಿನೂ ಮಹಿಳೆನೇ. ಹಾಗಿರ್ಬೇಕಾದ್ರೆ ಈ ಕ್ರಿಮಿ ತುಚ್ಛ ಕಳಂಕ ತಂದಿರುವ ಕಳಂಕ ಪ್ರಭಾಕರ್ ಇವನು ಯಾವುದೇ ತಾಯಿ ಬಗ್ಗೆ ಅವ್ರಿಗೆ ದಿನ ಒಬ್ಬ ಗಂಡ ಬೇಕು, ಯಾವನೋ ತಂದು ಇನ್ನೊಬ್ಬರು ಗಂಡ ಕೊಟ್ಟ ಅಂತ ಹೇಳಬೇಕಾದ್ರೆ ಇವನಿಗೆ ತಾಯಿ ಹುಟ್ಟಿಲ್ವಾ? ಇವನು ಮಹಿಳೆ ಹುಟ್ಟಿಲ್ವಾ? ಇವು ತಾಯಿ ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ತಂದೆ ತಾಯಿಗಳು ಯಾವ ರೀತಿ ಬುದ್ಧವಾದ ಕಲಿಸ್ಬೇಕು ಕಲಿಸಿರ್ತಾರೆ, ಯಾವ ರೀತಿ ಮಾತನಾಡಬೇಕು ಕಲಿಸಿರ್ತಾರೆ, ಯಾವ ರೀತಿ ನಡ್ಕೊಬೇಕು, ಜನರ ಜೊತೆಲಿ ಯಾವ ರೀತಿ ಮಾತನಾಡಬೇಕು ಎಲ್ಲ ಕಲಿಸಿರ್ತಾರೆ. ಇವ್ರಿಗೂ ತಂದೆ ತಾಯಿ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ಗೂ ತಂದೆ ತಾಯಿ ಇರ್ತಾರೆ, ಅವರು ಕಲಿಸಿರ್ತಾರೆ. ಇವನೇನು ಪೋಲಿ ಹುಡುಗನೋ, ಪೋಲಿಯಾಗೆ ಬೆಳೆದಿದ್ದಾನೋ, ತಂದೆ ತಾಯಿ ಮಾತು ಕೇಳ್ಕೊಂಡ್ ಬೆಳೆದಿದ್ದಾನೋ, ಅಥವಾ ತಾಯಿನೇ ಇಲ್ಲದೆ ಹೆಂಗ್ ಬಂದ ಇವನು? ಮಹಿಳೆಯರ ಬಗ್ಗೆ ಹುಚ್ಚುಚ್ಚಾಗಿ ಕೀಳಾಗಿ ಮಾತಾಡಬೇಕಾದ್ರೆ ಯಾವುದೇ ಮಹಿಳೆ ಆಗಲಿ, ಇವನು ಮಾತಾಡಿರೋದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮರ್ಯಾದೆ ತರುವಂತ ವಿಷಯ ಅಲ್ಲ. ಇದು ಬಹಳ ತುಚ್ಛವಾದ, ನಿಚ್ಚಳವಾದ ಒಂದು ಹೇಳಿಕೆ. ಇಂಥದನ್ನ ನಾವು ಬಾಯಿಂದ ಹೇಳಬೇಕಾದ್ರೂ ಬಹಳ ಬೇಜಾರಾಗುತ್ತೆ, ನಾಚಿಕೆ ಆಗುತ್ತೆ.